ಪ್ರಜ್ವಲ್ ರೇವಣ್ಣ ಮಾಡಿದ ಅನಾಚಾರ ದೇವೇಗೌಡರ ಕುಟುಂಬವನ್ನು ಇನ್ನಿಲ್ಲದಂಥ ನೋವಿಗೆ ದೂಡಿದೆ. ನಿನ್ನೆ ತಾನೇ ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಪ್ರಜ್ವಲ್ ಚಿಕ್ಕಪ್ಪ HD ಕುಮಾರಸ್ವಾಮಿ ತಂದೆ HD ರೇವಣ್ಣ ಗಹನವಾದಂಥ ಚರ್ಚೆಯನ್ನು ಮಾಡಿದ್ರು. ಆಗ ಇಬ್ಬರು ಕೂಡ ಕಣ್ಣೀರಿಟ್ಟು. ಬನ್ನಿ, ಅದರ ದೃಶ್ಯಾವಳಿ ನೀವು ನೋಡ್ಬೋದು. ನಿನ್ನೆ ನಡೆದಂಥ ಘಟನೆ ಇದು. ಮೈಸೂರಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ, ಕುಮಾರಸ್ವಾಮಿ ಅವ್ರ ಜೊತೆ ಯಾರು ರೇವಣ್ಣ ಇದ್ದಾರೆ. ರೇವಣ್ಣ ದೊಡ್ಡವರು ನೋಡಿ, ರೇವಣ್ಣ ಅವರು ದೊಡ್ಡವರು. ಇಲ್ಲಿ ಗಮನಿಸ್ಬೇಕು ನೀವು, ಇಬ್ಬರು ಕೂಡ ಕಣ್ಣೀರಾಗ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಎಲ್ಲಿ ತನಕ ಪ್ರಜ್ವಲ್ ವಿಚಾರಗಳು ಬರುತ್ತೆ ಸ್ವಲ್ಪ ಏನು ದೊಡ್ಡ ಮಟ್ಟದಲ್ಲಿ ಆಗಲಿ ಬಿಡಿ ಅನ್ನೋ ರೀತಿಯಲ್ಲೇ ಇದ್ದರು. ಆದರೆ ಯಾವಾಗ ರೇವಣ್ಣ ಅವರನ್ನು ಅದೇ ಮನೆಯಿಂದ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೋ ಕುಮಾರಸ್ವಾಮಿ ಫೀಲ್ಡಿಗೆ ಇಳಿತಾರೆ. ಅಪಾರವಾಗಿ ದೈವಭಕ್ತಿಯನ್ನು ಹೊಂದಿರುವಂಥ HD ರೇವಣ್ಣ. ಬನ್ನಿ. ಏನೋ ಪ್ರಜ್ವಲ್ ರೇವಣ್ಣ ಪ್ರದೇಶಕ್ಕೆ ಹೋಗಿ 26 ದಿನ ಆಯಿತು. ಅದೆಲ್ಲಿ ಅಡಗಿದ್ದಾನೋ ಗೊತ್ತಿಲ್ಲ. ಆದರೆ CD ರಾಜಕಾರಣ ಮಾತ್ರ ತಾರಕಕ್ಕೇರ್ತಾ ಇದೆ. ಎಂದಿನಂತೆ DCM DKಶಿ, ಮಾಜಿ CM ಕುಮಾರಸ್ವಾಮಿ ಮಾತಿನ ಜಗಳ ಜೋರಾಗಿದೆ. ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮಾಡಿದ್ದೆ ಅನಾಚಾರ. ಅದರ ವಿಡಿಯೋ ಮಾಡಿ ಊರು ತುಂಬ ಸಿಕ್ಕ ಬಳಿಕ ಪರಾರಿಯಾಗಿರೋ ಪ್ರಜ್ವಲ್ ರೇವಣ್ಣ ವಾಪಸ್ಸಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಜೊತೆಗೆ DK ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ನಡುವಿನ ಮಾತಿನ ಸಮರವು ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಯಾರ ಕಾರ್ತಿಕ್ ಇವ್ರ ಮನೇಲಿ ಕೆಲಸ ಇದ್ದಾನಲ್ವ, ರೇವಣ್ಣ ಅವ್ರ ಮನೆಯಲ್ಲಿ, ಅವನು ಮೂಲ ಇದರಲ್ಲಿ. ಅವನು ಎಲ್ಲೆಲ್ಲಿಗೆ ಹೋದ ಅಂದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ, ಹಾಸನ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಹಿಡ್ಕೊಂಡು ಅಲ್ಲಿ ಯಾರೋ ಒಬ್ಬನ ಒಳ್ಳೆಯ ಸುಪ್ರದಲ್ಲಿ ಒಬ್ಬ ವ್ಯಕ್ತಿನ ಇಟ್ಕೊಂಡು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. DK ಶಿವಕುಮಾರ್ ಮನೆಗೆ ಹೋಗಿ, DK ಸುರೇಶ್ ಮನೆಗೆ ಮೊದಲು ಹೋಗಿ, ಆಮೇಲೆ ಅಲ್ಲಿ ಚರ್ಚೆ ಮಾಡಿ DK ಶಿವಕುಮಾರ್ ಬಂದು ನಮ್ಮ CD ಶಿವ ಅವರು ಆ ಪೆನ್ ಡ್ರೈವ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಮನೆ ಒಳಗೆ ಹೋಗಿ ಆಮೇಲೆ ವಾಪಸ್ ಅವನಿಗೆ ಕೊಟ್ಟು ಕಾರ್ತಿಕ್ ಕೈಲಿ ಇದಿರಲಿ ನಿನ್ನ ಸದ್ಯಕ್ಕೆ ನಾವು ಹೇಳ್ತೀವಿ, ಸಮಯ ಬಂದಾಗ ಉಪಯೋಗ ಮಾಡೋಣ ಅಂತ ಕಳಿಸಿ. ಏನೇನು ನಡೆದಿದೆ ಇಲ್ಲಿ? ಅವರೇ ಮಾಡಿರೋದು ಬ್ರದರ್. ಯಾರ ಕಾರ್ತಿಕ್ ಎಲ್ಲಿದ್ದಾನೆ? 8 ಜನ ಅವನಿಗೆ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಇದ್ದಾರೆ. 8 ಜನಗಳನ್ನು ಅವನಿಗೆ ರಕ್ಷಣೆ ಕೊಟ್ಟಿದ್ದಾರೆ. 1 ವರ್ಷ ಹೇಳ್ತಾರೆ, ಇಲ್ಲೇ SIT ನಲ್ಲೇ ಇಟ್ಕೊಂಡಿದ್ದಾರೆ ಅನ್ಅಫಿಷಿಯಲಿ ಅಂತಲೂ ಹೇಳ್ತಾರೆ. ಅವನು ಯಾತಕ್ಕೆ ಇವತ್ತು ಅವನ ತನಿಖೆ ಆಗಿದೆ ಅಂತಕ್ಕಂಥದ್ದನ್ನು ಬಾಯ್ ಬಿಡಲಿಲ್ಲ, ಪೊಲೀಸ್ ಕಸ್ಟಡಿಗೆ ಆಗ್ತದೆ. ಇಷ್ಟು ದಿನ ಕೇವಲ DK ಶಿವಕುಮಾರ್ರನ್ನೇ ಟಾರ್ಗೆಟ್ ಮಾಡ್ತಿದ್ದ HD ಕುಮಾರಸ್ವಾಮಿ ಇವತ್ತು CM ವಿರುದ್ಧವೂ ತಿರುಗಿಬಿದ್ರು. ಹಾಸನದಲ್ಲಿ ನಡೆದ ಕಾಂಗ್ರೆಸ್ ಪ್ರಾಯೋಜಿತ ಪ್ರತಿಭಟನೆಗೆ ಸಿದ್ದರಾಮಯ್ಯ DCM DKಶಿ ಸ್ಪಾನ್ಸರ್ ಅಂದ್ರು. ಇದು ಹಾಸನದ ಪ್ರಕರಣ ಏನಿದೆ, ಅಲ್ಲಿ ಕೆಲವು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಅದು ಸ್ಪಾನ್ಸರ್ಡ್ ಬೈ DK ಶಿವಕುಮಾರೋ ಇಲ್ಲ ಸಿದ್ದರಾಮಯ್ಯನವರೋ ಗೊತ್ತಿಲ್ಲ ನನಗೆ. ಸರ್ಕಾರದ ಸ್ಪಾನ್ಸರ್ನಲ್ಲೇ ನಡೀತಾ ಇರತಕ್ಕಂಥದ್ದು. ಏನೋ 30ನೇ ತಾರೀಕು ಅಲ್ಲೇನೋ ಪ್ರತಿಭಟನೆ ಮಾಡ್ತಾರಂತೆ. ಆ ಪ್ರತಿಭಟನೆಗೆ ಅಂಗನವಾಡಿಯ ಹೆಣ್ಣು ಮಕ್ಕಳನ್ನ ಕರ್ಕೊಂಬರ್ಬೇಕು ಅಂತ ಹೇಳಿ, ಒಂದೊಂದು ಭಾಗಕ್ಕೆ ಇಷ್ಟು ಜನ ಕರ್ಕೊಂಬರ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೆಲವು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದರು. ಇವತ್ತು ನಮ್ಮಲ್ಲೇ ಕುಮಾರಣ್ಣ ಬಳಿ ತಿಂದು ತೇಗಿ ಇಂತಹದ್ದು ಮಾಡಿದ್ದಾರೆ ಅಂತ ನಿನ್ನೆ ಸಿಡಿದಿದ್ದ HD ರೇವಣ್ಣ ಇವತ್ತು ಸಾಫ್ಟ್ ಆಗಿದ್ರು. ನಾನು ದೇವರ ಮೇಲೆ ನಂಬಿಕೆ ಇಟ್ಟವರು, ನನಗೆ ನ್ಯಾಯಾಲಯದ ಬಗ್ಗೆ ಗೌರವವಿದೆ ಅಂದ್ರು. ಗಣೇಶಪುರ ತಾಲೂಕಿನ ನಾನು ಬದುಕಿರೋವರಿಗೆ ನಮ್ಮ ಜನ ಯಾರು ಧೃತಿಗೆಡಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ಇರ್ತೀವಿ. ನಮ್ಮ ಕುಟುಂಬ, ದೇವೇಗೌಡರು, ನಾನು, ಕುಮಾರಣ್ಣ ಎಲ್ಲ ನಿಮ್ಮ ಜೊತೆ ಇರ್ತೀವಿ. ಯಾವುದೇ ಧೃತಿಗೆಡಬೇಕಾದಂಥ ಪ್ರಮೇಯ ಇಲ್ಲ, ಗೊತ್ತಾಯ್ತಾ? ಅದರಿಂದ ನಮ್ಮ ಜಿಲ್ಲೆ ಜನ ಇವತ್ತುವರೆಗೆ ನನಗೇನು ಸಹಕಾರ ಕೊಟ್ಟಿದ್ದೇನೆ, ಮುಂದೇನು ನಾನು ನಿಮ್ಮ ಜೊತೆ ಆ ಸಹಕಾರಕ್ಕೆ ಋಣಿಯಾಗಿದ್ದೀನಿ ಅಂತ. ಪ್ರಜ್ವಲ್ ರೇವಣ್ಣ ಪರದೇಶಕ್ಕೆ ಪರಾರಿಯಾಗಿ ಆರಾಮಾಗಿದ್ದಾನೆ. ಆದ್ರೆ CD ಕೆಸರೆರಚಾಟ ಮಾತ್ರ ನಿಲ್ತಿಲ್ಲ. ಹಾಗಿದ್ರೆ ಪ್ರಜ್ವಲ್ ಎಲ್ಲಿ? SIT ತಂಡ ರಚನೆ ಆಗಿದೆ.
ಇಂಟರ್ಪೋಲ್ಗೆ ಅವಕಾಶ ಕೊಡಲಾಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಆಗಿದೆ. ಹಾಗಿದ್ರೆ ಒಂದು ಪಾಸ್ಪೋರ್ಟನ್ನು ಎಲ್ಲಿಯಾದರೂ ಅಪ್ಲೈ ಮಾಡ್ತಾ ಇದ್ದ ಹಾಗೆ ಬ್ಲೂ ಕಾರ್ನರ್ ನೋಟಿಸ್ ಅಂದರೆ ಎಲ್ಲ ಕಡೆ ಅದು ಗೊತ್ತಾಗಬೇಕು. ಯಾಕೆ ಗೊತ್ತಾಗ್ತಾ ಇಲ್ಲ? ಯಾರು ರೇವಣ್ಣನನ್ನು ಕರೆತರುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಬಂಧನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಪ್ರಜ್ವಲ್ ರೇವಣ್ಣ ಅವರನ್ನು ಹುಡುಕಿ ಸುಸ್ತಾಗಿದೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಕಳೆದ 26-27 ದಿನಗಳಿಂದ ಬಹುಶಃ ಯಾವಾಗ ಶನಿವಾರ SIT ರಚನೆ ಆಯಿತು, ಅದಾದ ನಂತರ FIR ದಾಖಲಾಯಿತು, ಅದಾದ ನಂತರ ರೆಡ್ ಕಾರ್ನರ್ ಬ್ಲೂ ಕಾರ್ನರ್ ನೋಟಿಸ್ ಇರ್ಬೋದು, ಇಂಟರ್ಪೋಲ್ಗೆ ಮಾಹಿತಿಯನ್ನು ಕೊಡಲಾಯಿತು, ಅದಾದ ನಂತರ CID SIT ಎಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣನ ಹುಡುಕಿ ಎಲ್ಲಿ ಹುಡುಕ್ತೀರಿ ನೀವು? ಫಸ್ಟ್ ಆಫ್ ಆಲ್ ಎಲ್ಲಿ ಹುಡುಕ್ತೀರಿ? ಫಸ್ಟ್ ಆಫ್ ಆಲ್ ನೀವು ಹುಡುಕಿ ಸುಸ್ತಾಗಬೇಕು. ಇದಕ್ಕೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸೋದೇ ದಾರಿ. ಈಗ ರೆಡ್ ಕಾರ್ನರ್ ನೋಟಿಸ್, ನನಗಂತೂ ಯಾರು ಕೂಡ ಪ್ರಜ್ವಲ್ನನ್ನು ಪತ್ತೆ ಹಚ್ಚಬೇಕು ಅನ್ನೋಂಥ ಮನಪೂರ್ವಕವಾಗಿ ಕೆಲಸ ಮಾಡ್ದಂಗೆ ಕಾಣ್ತಾ ಇಲ್ಲ. ರೆಡ್ ಕಾರ್ನರ್ ನೋಟಿಸ್ ಹೊರಡಿಸೋದೊಂದು ದಾರಿ. ಕರ್ನಾಟಕ CID ಪತ್ರ ಬರೆಯಲಿದೆ SIT ಟೀಮ್. ಅದು CBIಗೆ ಪತ್ರ ಬರೀಬೇಕು, ಅವರದನ್ನು ಮಾಡಬೇಕು. ಸೊ ಅಲ್ಲಿ ತನಕ ಅದನ್ನು ಮಾಡಬೇಕಾಗಿದೆ. ಕರ್ನಾಟಕ ಬಳಿಕ CBIಗೆ ಪತ್ರ ಬರೆಯಲಿದ್ದಾರೆ ರಾಜ್ಯದ CID. ಇದು ಹೋದರೆ ಅಜ್ಜಿಗೊಂದು ರೇಷ್ಮೆ ಸೀರೆ ಅಂತ ಹೇಳ್ದಂಗೆ ಆಗುತ್ತೆ. 26 ದಿನಗಳಾಗೋಯ್ತು, ಇಲ್ಲಿ ತನಕ ಇವರು ಗೊತ್ತೇ ಆಗಲಿಲ್ಲ. ಆಮೇಲೆ ಆತ ಎಲ್ಲಾದರೂ ಸಿಕ್ಕಾಕೊಂಡಿದ್ರು ಕೂಡ, ಎಲ್ಲಾದರೂ ಒಂದು ಕಡೆ ಅವನು ಬ್ಲೂ ಕಾರ್ನರ್ ನೋಟಿಸ್ ಮುಖಾಂತರ ಎಲ್ಲಾದರೂ ಪಾಸ್ಪೋರ್ಟನ್ನು ಯೂಸ್ ಮಾಡಿದ್ದಿದ್ರೆ ಆತ ಸಿಕ್ಕಾಕೋಬೇಕಾಗಿತ್ತು. ಇಲ್ಲ, ಹಂಗಾಗ್ತಾ ಇಲ್ಲ. CBI ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುತ್ತೆ. ಆಮೇಲೆ ಹೋದರೆ ಅಜ್ಜಿಗೊಂದು ರೇಷ್ಮೆ ಸೀರೆ ಅಂತ ಹೇಳ್ದಂಗೆ ಈಗ ಇವರಿಗೆ ನೆನಪಾಗ್ತಾ ಇದ್ದಾರೆ. ನಿಜವಾಗ್ಲೂ ರಾಜ್ಯ ಸರ್ಕಾರಕ್ಕೆ ಮನಸ್ಸಿದೆಯಾ ಈ ಥರನ ಪತ್ತೆ ಹಚ್ಚೋದಕ್ಕೆ? ಕೇಂದ್ರ ಸರ್ಕಾರಕ್ಕೆ ಮನಸ್ಸಿದೆಯಾ? ಯಾಕೆ ಪಾಸ್ಪೋರ್ಟ್ ರದ್ದು ಮಾಡೋಕ್ಕಾಗ್ತಾ ಇಲ್ಲ? ರದ್ದು ಮಾಡೋಕ್ಕಾಗಿದ್ರೆ ಒದ್ದು ಹೊರಗಾಗ್ತಾರೆ. ಯಾಕೆ ಆಗ್ತಾ ಇಲ್ಲ? ಯಾರಿಗೂ ಮನಸ್ಸಿಲ್ಲ. ಎಲ್ಲ ನಾಟಕ. ಇಂಟರ್ಪೋಲ್ಗೂ ಮಾಹಿತಿ ನೀಡಲಿದೆ CBI. ಇನ್ನೂ ಇಂಟರ್ಪೋಲ್ಗೆ ಮಾಹಿತಿ ಕೊಡೋದು, ಇನ್ನೂ ಇಂಟರ್ಪೋಲ್ಗೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಯಾರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಇವೆಷ್ಟವು ಇಷ್ಟ ಆದರೆ ಎಲ್ಲಿ ಭಾಳ ಮುಖ್ಯವಾಗಿ ಎಲ್ಲಿದ್ದಾನೆ ಈತ ಪರದೇಸಿ ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇರೋದು ಯಾರು ಆಗಿದ್ರೆ? ಒಂದು ವೇಳೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದರೆ, ಜರ್ಮನಿಯಲ್ಲಿದ್ದರೆ ಆತನನ್ನು ಪತ್ತೆ ಹಚ್ಚಲೇಬೇಕಲ್ವ? ಆದರೆ ಇಲ್ಲಿ ತನಕ ಆತನನ್ನು ಪತ್ತೆ ಹಚ್ಚಲಾಗ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಿರೋದು ಯಾರು? ಭಾಳ ಮುಖ್ಯವಾದ ಪ್ರಶ್ನೆ. ಪ್ರಜ್ವಲ್ ಕರೆತರಲು ಸರ್ಕಾರಗಳು ಏನು ಮಾಡ್ತಾ ಇದೆ? ಏನಾದರೂ ಮಾಡ್ತಾ ಇದೆಯಾ? ದೇವರಾಣೆ ಒಂದು ನಯಾ ಪೈಸೆ ಏನೂ ಮಾಡ್ತಾ ಇಲ್ಲ. ಎಲ್ಲ ಡ್ರಾಮಾ. ಪ್ರಜ್ವಲ್ ರೇವಣ್ಣನ ಖರ್ಚು ನೋಡ್ಕೊಳ್ತಿರೋದು ಯಾರು? ಜರ್ಮನಿಯಲ್ಲಿದ್ದಾನೆ ಅಂತಂದರೆ ಆತನ ಆಗು ಹೋಗುಗಳ ಬಗ್ಗೆ, ಆತ ಹೋಟೆಲ್ಗೆ ಹೋಗ್ತಾ ಇಲ್ಲ, ಆತ ಫಿಲ್ಮ್ ಟಾಕೀಸ್ಗೆ ಹೋಗ್ತಾ ಇಲ್ಲ, ಆತ ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗ್ತಾ ಇಲ್ಲ. ನೀವು ಪರದೇಶಿ ಆಗಿದ್ದವನು ಅಲ್ಲಿಗೆ ಹೋದಾಗ ನೀವು ಪಾಸ್ಪೋರ್ಟನ್ನು ಕೇಳ್ತಾರೆ, ಕೊಡಬೇಕು. ಕೊಟ್ಟ ತಕ್ಷಣ ಬ್ಲೂ ಕಾರ್ನರ್ ನೋಟಿಸಲ್ಲಿ ಗೊತ್ತಾಗುತ್ತೆ, ಅಲ್ಲೇನೋ ಲೈಟಿಂಗ್ ಏನೋ ಒಂದು ಆಗುತ್ತಂತೆ. ಹಾಗಿದ್ದರೆ ಆತ ಎಲ್ಲೂ ಹೋಗ್ತಾ ಇಲ್ಲ. ಆತನಿಗೆ ಯಾರೋ ರಕ್ಷಣೆ ಕೊಡ್ತಾ ಇದ್ದಾರೆ. ಪ್ರಜ್ವಲ್ ಇನ್ನೂ ಕುಟುಂಬದ ಜೊತೆ ಸಂಪರ್ಕ, ಆಮೇಲೆ ಪ್ರಜ್ವಲ್ ಈಗಲೂ ಕುಟುಂಬದ ಜೊತೆ ಸಂಪರ್ಕದಲ್ಲಿದ್ದಾನಾ? ಯಾರ ಫೋನ್ ಟ್ಯಾಪ್ ಮಾಡಬೇಕು? ನೀವೀಗ ಮಾಡ್ತಿದ್ದೀರಾ? ಯಾರ್ಯಾರ್ದೋ ಮಾಡ್ತಿದ್ದೀರಲ್ಲ, ಈಗ ಮಾಡಬೇಕಾಗಿತ್ತು. ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ? ಆಮೇಲೆ ಇಷ್ಟಾದರೂ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಿಲ್ಲ. ಯಾರು ಮಾಡಬೇಕು? ಯಾಕೆ ಮಾಡಿಲ್ಲ? ಯಾಕೆ ಮಾಡ್ತಾ ಇಲ್ಲ? ರಾಜ್ಯ ಸರ್ಕಾರನೂ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರನೂ ಮಾಡ್ತಾ ಇಲ್ಲ. ಇಲ್ಲಿ ಆಟ ಮೇಲಾಟಗಳು ಮಾತ್ರ ನಡೀತಾ ಇದೆ.